Raichur, where dreams become direction. Dream, learn, grow, lead, become. Join Vedanta for your better future. At Vedanta, we don't just teach, we prepare you to win. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲಾ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲಾ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಶ್ರದ್ಧಾ ಭಕ್ತಿಯಿಂದ ಬಕ್ರೀದ್ ಆಚರಣೆ, ಸಾಮೂಹಿಕ ಪ್ರಾರ್ಥನೆ, ಶುಭಾಶಯ ವಿನಿಮಯ. ಭೂ ಒಡೆತನ ಯೋಜನೆಯಡಿ ಭೂಮಿ ಕೊಡಿಸುವುದಾಗಿ 22 ಲಕ್ಷ ರೂಪಾಯಿ ವಂಚನೆ, ನರಸಿಂಹ ಭಂಡಾರಿ ವಿರುದ್ಧ ಕ್ರಮಕ್ಕೆ ಹೊನ್ನಯ್ಯ ಕಟ್ಟಿಮನಿ ಒತ್ತಾಯ. ಹೈದರಾಬಾದ್ ಯಶೋಧ ಆಸ್ಪತ್ರೆಯಲ್ಲಿ ಇಂಟರ್ವೆನ್ಷನ್ ರೇಡಿಯಾಲಜಿ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ ಇಲ್ಲದೆ ಗುಣಮುಖ, ಡಾಕ್ಟರ್ ಸಂಕೇತ್ ಕುಲಕರ್ಣಿ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ಕಾಂಗ್ರೆಸ್ಗೆ ತಕ್ಕ ಪಾಠ, ಸಂಗಮೇಶ್ ಭಂಡಾರಿ. ಡಾಕ್ಟರ್ ಪರಮೇಶ್ವರ್ ಇವರಿಗೆ ಸಿಎಂ ಸ್ಥಾನ ನೀಡಲು ಆಗ್ರಹಿಸಿ ಛಲವಾದಿ ಮಹಾಸಭಾ ಪ್ರತಿಭಟನೆ. ಸಿದ್ದರಾಮಯ್ಯನವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸುವುದನ್ನು ವಿರೋಧಿಸಿ ಹಿಂದುಳಿದ ಒಕ್ಕೂಟದಿಂದ ಪ್ರತಿಭಟನಾ ಧರಣಿ. ಮತ್ತು ನಗರದ ಕರ್ನಾಟಕ ಸಂಘದ ಬಳಿ ಮನೆ ಬಾಗಿಲು ಮುರಿದು ಕೋಟ್ಯಾಂತರ ಚಿನ್ನಾಭರಣ ಕಳುವು, ಪೊಲೀಸರಿಂದ ತನಿಖೆ, ಎಸ್ಪಿ ಅರುಣಾಂಶುಗಿರಿ ಭೇಟಿ. ತ್ಯಾಗ ಬಲಿದಾನ ಸಂಕೇತವಾಗಿರುವ ಬಕ್ರೀದ್ ಹಬ್ಬದ ಅಂಗವಾಗಿ ಮುಸ್ಲಿಂ ಬಾಂಧವರು ಹೊಸ ಮತ್ತು ಹಳೆ ಈದ್ಗಾ ಮೈದಾನದಲ್ಲಿ ವಿಶ್ವ ಶಾಂತಿಗಾಗಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಬೆಳಿಗ್ಗೆ ಈದ್ಗಾ ಮೈದಾನಕ್ಕೆ ಆಗಮಿಸಿದ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಪ್ರಾರ್ಥನೆ ಸಲ್ಲಿಸಿದರು. ಸಮುದಾಯದ ಜನರಿಗೆ ಕಾಂಗ್ರೆಸ್ ಮುಖಂಡ ರವಿ ಬೋಸ್ರಾಜ್, ಮಹಮ್ಮದ್ ಶಾಲಂ ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು ಶುಭಾಶಯ ಕೋರಿದರು. मस्जिद के लिए कुछ ताउन करने जाइए, मस्जिद औरत के लिए, मस्जिद यूरोप के लिए कुछ ताउन करने जाइए भाई, इसका दावे में काम चल रहा है भाई, मस्जिद औरत के लिए कुछ ताउन करने जाइए भाई, ये सूर्य की मस्जिद है भाई. मस्जिद के लिए कुछ ताउन करने जाइए भाई, मस्जिद के लिए कुछ ताउन करने जाइए भाई, ताउन करने जाइए, मस्जिद के लिए कुछ ताउन करने जाइए. ಮಾನ್ವಿ ತಾಲೂಕಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಭೂ ಒಡೆತನ ಯೋಜನೆಯಡಿ ಭೂಮಿ ಮಂಜೂರಿ ಮಾಡಿಸುವುದಾಗಿ
ನರಸಿಂಹ ಭಂಡಾರಿ ರಾಯಚೂರು ಇವರು 22 ಫಲಾನುಭವಿಗಳಿಂದ 22 ಲಕ್ಷ ರೂಪಾಯಿ ಹಣ ಪಡೆದು ವಂಚಿಸಿದ್ದಾರೆ ಎಂದು ಸಂತ್ರಸ್ತ ಹೊನ್ನಪ್ಪ ಕಟ್ಟಿಮನಿ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 2021-22ರಲ್ಲಿ ಭೂ ಒಡೆತನ ಯೋಜನೆಯಡಿ ಭೂಮಿ ಮಂಜೂರು ಮಾಡಿಸುವುದಾಗಿ ಮುಗ್ಧ ಜನರನ್ನು ನಂಬಿಸಿ ಹಣ ಸಂಗ್ರಹಿಸಿದ್ದಾರೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ತೆರಳಿ ಕೇಳಿದರೆ ಯಾವುದೇ ಭೂಮಿಯನ್ನು ಮಂಜೂರು ಮಾಡಿಲ್ಲ ಎಂದು ತಿಳಿಸಿದ್ದಾರೆ. ಆದರೆ ಫಲಾನುಭವಿಗಳಿಗೆ ವಂಚನೆ ಮಾಡಿರುವ ಕುರಿತು ನರಸಿಂಹಲು ಭಂಡಾರಿ ಸಹೋದರ ಈರಣ್ಣ ಭಂಡಾರಿಯವರಿಗೆ ದೂರು ನೀಡುವುದಾಗಿ ಹೇಳಿದಾಗ ಅವರೇ ನಿಗಮದಿಂದ ಭೂಮಿ ಮಂಜೂರು ಮಾಡಿಸುವುದಾಗಿ ಭರವಸೆ ನೀಡಿದ್ದರಿಂದ ಇಲ್ಲಿಯವರೆಗೆ ದೂರು ಸಲ್ಲಿಸಿಲ್ಲ. ಈರಣ್ಣ ಭಂಡಾರಿ ಈಗಾಗಲೇ 10 ಎಕರೆ ಭೂಮಿ ಮಂಜೂರು ಮಾಡಿಸಿಕೊಟ್ಟಿದ್ದಾರೆ. ಉಳಿದವರಿಗೆ ಹಣ ನೀಡದೇ ಇರುವ ಕುರಿತು ಸಹಾಯಕ ಆಯುಕ್ತರಿಗೆ ದೂರು ನೀಡಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ದೂರು ನೀಡುವುದಾಗಿ ಹೇಳಿದರು. ಸಂಗಾಪುರ ಗ್ರಾಮದ ಬಳಿಯೂ ಭೂಮಿ ಖರೀದಿಸುವುದಾಗಿ ನಂಬಿಸಿದ್ದ ನರಸಿಂಹಲು ಭಂಡಾರಿ ಈಗ ಹಣ ಮರಳಿ ನೀಡುವುದಿಲ್ಲ ಎಂದು ಹೇಳುತ್ತಿದ್ದು ಕೂಡಲೇ ನ್ಯಾಯ ಒದಗಿಸಿಕೊಡಬೇಕೆಂದರು. ಭೂ ಒಡೆತನ ಯೋಜನೆಯಡಿ ನರಸಿಂಹಲು ಭಂಡಾರಿ ಭೂಮಿ ನೀಡುವುದಾಗಿ ನಂಬಿ ವಿಶ್ವಾಸದ ಮೇಲೆ ಹಣ ನೀಡಿರುವುದಾಗಿ ರಾಮಣ್ಣ ಸಂಗಾಪುರ ಹೇಳಿದರು. ಬಡವರು, ವೃದ್ಧ ಮಹಿಳೆಯರು ಸಾಲ ಸೋಲ ಮಾಡಿ ಹಣ ನೀಡಿದ್ದ ಪರಿಶಿಷ್ಟ ಜಾತಿ, ಪಂಗಡ ಹಾಗೂ ಭೋವಿ ಸಮಾಜದ ಫಲಾನುಭವಿಗಳಿಗೆ ವಂಚನೆಯಾಗಿದ್ದು ಜಿಲ್ಲಾಡಳಿತ ನ್ಯಾಯ ಕೊಡಬೇಕೆಂದರು. ಸಾಕಿನ್ ಹರಿಜನವಾಡ ರಾಯಚೂರಿವರು ಭೂ ಒಡೆತನ ಯೋಜನೆಯಲ್ಲಿ ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮದ ಸಂಗಾಪುರ ಸೀಮಾದಲ್ಲಿ ಸುಮಾರು 20-30 ಎಕರೆ ಜಮೀನು ಇತ್ತು. ಅದರಲ್ಲಿ ನಮಗೆ ಒಬ್ಬೊಬ್ಬರಿಗೆ 2 ಎಕರೆ 1 ಎಕರೆ ಹೊಲ ಮಾಡ್ತಾರೆ ಅನ್ನೋದಕ್ಕೆ ಈ ಸುಮಾರು ಒಂದು 25 ಜನ ಸುಮಾರು ಒಂದು 22 ಲಕ್ಷ ತನ ಕೊಟ್ಟಿದ್ದಾರೆ ಸರ್. ನನಗೆ 1 ಲಕ್ಷ ಕೇಳಿದರೆ ನಾನು 50,000 ಕೊಟ್ಟಿದ್ದೀನಿ. ನಾನೇನೆಂದರೆ ನಾನು ಸ್ವಲ್ಪ ವಿದ್ಯಾವಂತ ಸಂಘಟನೆ ತಿರುಗಾಡೋದ್ರಿಂದ ಅನುಭವ ಇರೋದ್ರಿಂದ ನಮಗೆ ಅಮ್ಮನವರೆಲ್ಲ ಫ್ರೆಂಡ್ಸ್ ಇರೋದ್ರಿಂದ ಸ್ವಲ್ಪ ಅನುಭವ ಇರೋದ್ರಿಂದ ನಾನೇನು ಮಾಡಿದೆ ಫಸ್ಟಿಗೆ ನನಗೆ ಗೊತ್ತಲ್ಲ ಜಮೀನು ಹೋಗಿ ಫಸ್ಟ್ ತೋರಿಸ್ಬಿಟ್ರು ಸರ್. ಇದಕ್ಕೊಬ್ಬರು ಭೀಮಪ್ಪ ದಿದ್ದಿಗಂತ ಮಿಲಿಟರಿ ನಮ್ಮ ಯಜಮಾನ ಇದ್ರಾಗ ಕುಗ್ದೂರಾಗಿರ್ತಾನೆ. ಅದಕ್ಕೆ ಕರ್ಕೊಂಡು ಹೋದ್ರೆ ಅದು ಮನೆ ತೋರಿಸಿದ. ನಾನು 2 ವರ್ಷದ ತನಕ ಇಲ್ಲಿವರೆಗೆ ಯಾಕೆ ಕಳ್ಕೊಂಡ್ವಿ ಅಂದರೆ 2 ವರ್ಷದ ತನಕ 1 ವರ್ಷ ತಡ್ಕೊಂಡ್ಮ್ಯಾಗ ನಾನು ಹಣ ಏನೇನು ಮಾಡಿದ್ರಿ, ಡಾಕ್ಯುಮೆಂಟ್ ಏನದು ಏನೇನು ಬಂತು, ಆಫೀಸರ್ ಸಹಿ ಆಯ್ತಾ ಅಂತ ಕೇಳಿದೆ. 2ನೇ ವರ್ಷದಾಗ ನಾವು ಹೋಗಿ SC ಕಾರ್ಪೊರೇಷನ್ ಬ್ಯಾಂಕಿಗೆ ಭೇಟಿಯಾದ್ವಿ. ನನಗೆ ಯಾಕಂದ್ರೆ ಡಾಕ್ಯುಮೆಂಟ್ ತೋರಿಸೋಲ್ಲ ಏನು ತೋರಿಸೋಲ್ಲ ಅಂದಾಗ ನಾನು ಬಸ್ ಸ್ಟ್ಯಾಂಡಲ್ಲಿ ಕರೆಸಿದೆ, ಮಾತಾಡಿದೆ, ಎದುರು ಮಾತಾಡಿದೆ. ನಾನು ಮಾತಾಡಿದೆ, ಅಣ್ಣ ನಾವೇನು ಕುಕ್ಷೆ ನಾವೇನು ಕಳ್ತಾನಲ್ಲ ವ್ಯವಹಾರ ಇದೆ, ದುಡ್ಡು ಕೊಟ್ಟಿವಿ, ಲ್ಯಾಂಡ್ ಮಾಡಿಕೊಡ್ಬೇಕು ನಮಗೆ. ಆತದಿಂದ ಏನು ಕಾಗದಪತ್ರ ಆಗವ, ಯಾವ ಅಧಿಕಾರಿ ಸಹಿ ಆಗ್ಯಾವ, ಇಲ್ಲಿ ಬಂತು ಫೈಲು ಅಂದಾಗ ನನಗೆ ಸ್ವಲ್ಪ ಅನುಮಾನ ಬಂತು ಅವ್ರ ಬಗ್ಗೆ. ಬಂದಾಗ ನಾನು SC ಕಾರ್ಪೊರೇಷನ್ ಬ್ಯಾಂಕಿಗೆ ಹೋದ್ವಿ. ನಾವು ರಾಮಣ್ಣ ಸ್ವಲ್ಪ ಕೆಲವು ಜನ ಬಂದಿದ್ರು ಸರ್, ಮಹಿಳೆಯರವರು. ಹೋಗಿ ಕೇಳಿದಾಗ ಅಲ್ಲಿ ಸೆಕ್ಷನ್ ಕರೆಕ್ಟ್ ಕೇಳಿದ್ರೆ ಈ ನರಸಿಂಹಲು ಭಂಡಾರಿ ಎಂಬರು ಯಾರಂತ ಬದುಕಿದ್ರು ಇಲ್ಲಿ ಬಂದೇ ಇಲ್ಲ, ಅವ್ರು ಫೈಲ್ ಮಾಡಿಲ್ಲ ಅಂತಂದ್ರು. ಅಂದಾಗ ನಮಗೆ ಅಷ್ಟೊತ್ತಿಗೆ ದುಡ್ಡು ಭಾಳ ಮಂದಿ ಎಲ್ಲೆಲ್ಲಿ ಕಲದಲ್ಲಿ ಕೊಟ್ಬಿಟ್ರು ಅಂತ ಇದ್ದಾರೆ. ಅಮ್ಮನವ್ರು ಮಾತಾಡ್ತಾರೆ. ಅಂಪೈ ನಾಯಕ ಸರ್, ಅಂಪೈ ನಾಯಕರು ಅದೆಲ್ಲ ಬೋಸಸ್ ಅವ್ರದೆಲ್ಲ ಅವ್ರು ನೋಡಿಕೊಂತ ಲಾಭ ಇದೆ, ಪೈಸಾ ಕೆಲಸ ಡಾಕ್ಯುಮೆಂಟ್ ಕೊಡ್ತು ಅಂತ ಹೇಳಿ ಮೇಡಮ್ ಅಲ್ಲಿ ಸೆಕ್ಷನ್ ಇದ್ರಲ್ಲ ಸರ್, SBI ಬ್ಯಾಂಕ್ ಮಾನಿ ಸರ್. ನಾನು ದುಡ್ಡು ಹಾಕಿಲ್ಲ ಸರ್. ಅವ್ರು ನನಗೆ ನಾನು ಕೊಟ್ಟದ್ದು ಅಕ್ನಾಲಜ್ಮೆಂಟ್ ಕೊಟ್ಟರೆ ಅಣ್ಣ ನಾನು ಕೊಡಕ್ಕೆ ಬರಲ್ಲ, ಇವಾಗ ಕೇಸ್ ಮಾಡಿರಿ, ದುಡ್ಡು ಕೊಟ್ಟನ ಕೆಲಸ ಮಾಡಿದಂತ ನಾನು ಕೇಸ್ ಆಯ್ತಂದ್ರೆ ಅವ್ರನ್ನ ಡಾಕ್ಯುಮೆಂಟ್ ಕೊಡ್ತೀನಿ ತೆಗೆದು ಅಂತ ಹೇಳಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ ಸರ್. ಯಾಕಂದ್ರೆ ನಾನು ಅವ್ರ ಅಕೌಂಟಿಗೆ ಹಾಕಿದ್ದೀನಿ. ನಾನು ಎನ್ಕ್ವೈರಿ ಆಗಲೇ ನಾನು ಕೊಡ್ತೀನಿ. ನನಗೇನು ರೊಕ್ಕ ಇದುವರೆಗೆ ಕೊಟ್ಟಿಲ್ಲ. ಆಮೇಲೆ ಮಾಡ್ತೀವಿ ಕೇಸ್ ಮಾಡ್ತು ಅಂದಾಗ ಈರಣ್ಣ ಭಂಡಾರಿಯವರು ಅಣ್ಣ ಗೊತ್ತಾಯ್ತು ನನಗೆ. ಆಮೇಲೆ ಅದು ಒಂದು ಮಾತು ಹೇಳ್ಬೇಕು, ಕೇಸ್ ಮಾಡ್ಲಿಕ್ಕೆ ಮುಂಚಿತ ಅಂತ ಹೋದ್ವಿ ಸರ್. ಹೋದಾಗ ಆಯ್ತಪ್ಪ ಏನೇನು ಕೊಟ್ಟಿರಿ ಅಂತಂದು ಅವ್ರು ಯಾರೋ ಅವ್ರ ಸಂಬಂಧಿಕರು ಕಳಿಸಿ ಡಾಕ್ಯುಮೆಂಟ್ ನೋಡ್ಕೊಂಬ ಅಂತ ಕಳಿಸಿದ್ರು. ನೋಡ್ಕೊಂಬಂದಾಗ ಫೈಲ್ ಮಾಡಿಲ್ಲ ಅಂತ ಗೊತ್ತಾಯ್ತು. ಒಂದು 15 ತಿಂಗಳು ತಡಿರಪ್ಪ ನೋಡೋಣ, ಎಲ್ಲ ರೆಡಿ ಮಾಡ್ತೀನಿ ಅಂತ ಒಂದು 5-6 ತಿಂಗಳು ವರ್ಷ ತಡಿದ್ವಿ ಸರ್. ತಡಿದ ಮ್ಯಾಗ ಏನು ಮಾಡಲಿಲ್ಲ. ಈಗ ಮತ್ತೆ ಸುಳ್ಳು ಆರೋಪ ತತ್ಮ್ಯಾಗ ಮಾಡ್ಯಾನಂತಾರೆ. ಈಗ 50 ಲಕ್ಷ ಕೊಟ್ಟಿನ ಮಾಡಂಗ ಅಂತ. ಹಂಗಾಗಿ ಅಲ್ಲಪ್ಪ ನಾನು ನಿಮ್ದು 1 ರೂಪಾಯಿ ತಿಂದಿಲ್ಲ ಬಿಟ್ಟಿಲ್ಲ, ನಾನು ಯಾಕೆ ನಿಮ್ಗೆ ಆರೋಪ ಮಾಡಲಿ, ರೊಕ್ಕ ಯಾರಿಗೆ ಕೊಟ್ಟರೆ ಅವ್ರು ಹೋಗಿ ಕೇಳ್ರಿ ಅಂತ ಅವ್ರು ಹಿರಣ್ಣವ್ರು ಹೇಳಕ್ಕೆ ನಾವೇನು ಮಾಡ್ತೀವಿ, ಅಣ್ಣ ನಾನು ಮಾಡಿಕೊಡ್ತಾ ಬಂದಿದ್ದ. ಈ ಸಂದರ್ಭದಲ್ಲಿ ಅನೇಕ ಮಹಿಳೆಯರಿದ್ದರು. ಹೈದರಾಬಾದ್ನ ಸಿಕಿಂದ್ರಾಬಾದ್ ಯಶೋಧ ಆಸ್ಪತ್ರೆಯಲ್ಲಿ ಇಂಟರ್ನ್ಯಾಷನಲ್ ರೇಡಿಯಾಲಜಿ ಮೂಲಕ ಅನೇಕ ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲದೆ ಅನೇಕ ರೋಗಗಳನ್ನು ಚಿಕಿತ್ಸೆ ನೀಡುವ ಅವಕಾಶಗಳಿದ್ದು ಸಕಾಲದಲ್ಲಿ ರೋಗಿಗಳು ಸದುಪಯೋಗ ಪಡೆಯಬೇಕು ಎಂದು ಯಶೋಧ ಆಸ್ಪತ್ರೆಯ ಇಂಟರ್ನ್ಯಾಷನಲ್ ರೇಡಿಯಾಲಿಸ್ಟ್ ಡಾಕ್ಟರ್ ಸಂಕೇತ್ ಕುಲಕರ್ಣಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಹೃದಯ ಸಂಬಂಧಿತ ಚಿಕಿತ್ಸೆಗಳು ಸೇರಿದಂತೆ ಪ್ರತಿಯೊಂದು ರೋಗ ಎದುರಿಸುತ್ತಿರುವ ರೋಗಿಗೆ ರೇಡಿಯೋಲಾಜಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್, ಆಂಜಿಯೋಗ್ರಾಫಿ ಸೇರಿದಂತೆ ಇಮೇಜಿಂಗ್, ಚುಚ್ಚುಮದ್ದು, ಕ್ಯಾಥೆಟರಿ ಚಿಕಿತ್ಸೆ ನೀಡುವಾಗಲೇ ರೇಡಿಯೋಲಾಜಿ ಇಂಟರ್ವೆನ್ಷನಲ್ ಮೂಲಕ ಚಿಕಿತ್ಸೆ ನೀಡುವ ಮೂಲಕ ಹೊಸ ತಂತ್ರಜ್ಞಾನದ ಮೂಲಕ ಕಡಿಮೆ ಸಮಯ ಶಸ್ತ್ರಚಿಕಿತ್ಸೆ ಇಲ್ಲದೆ ಚಿಕಿತ್ಸೆ ನೀಡಬಹುದಾಗಿದೆ.
ಸ್ಟ್ರೋಕ್ ಆದಾಗ ಸಮತೋಲನ ಕಳೆದುಕೊಳ್ಳುವುದು, ಕಣ್ಣಿನ ದೃಷ್ಟಿ ಸಮಸ್ಯೆ, ಮುಖ ಓರೆಯಾಗುವುದು, ಕೈ ದುರ್ಬಲಗೊಳ್ಳುವುದು, ಮಾತನಾಡಲು ತೊಂದರೆ ಅನುಭವಿಸುವ ಲಕ್ಷಣಗಳಿರುತ್ತವೆ. ತುರ್ತು ವೈದ್ಯಕೀಯ ಚಿಕಿತ್ಸೆ ಪಡೆಯಬೇಕಾಗುತ್ತದೆ. ತ್ವರಿತವಾಗಿ ವೆಂಟರ್ವೇಷನಲ್ ಚಿಕಿತ್ಸೆ ಪಡೆದರೆ ಬೇಗ ಗುಣಮುಖ, ಜೀವ ಉಳಿಸಲು ಸಹಕಾರಿಯಾಗಲಿದೆ ಎಂದರು. ಮೆದುಳಿನ ಸಮಸ್ಯೆ, ಕಾಲಿನ ರಕ್ತನಾಳ ತಡೆ, ಆಂತರಿಕ ರಕ್ತಸ್ರಾವ, ಗಾಯದಿಂದ ಉಂಟಾಗುವ ರಕ್ತಸ್ರಾವಕ್ಕೂ ಚಿಕಿತ್ಸೆ ಪಡೆಯಬಹುದಾಗಿದೆ. ಥೈರಾಯಿಡ್, ಗಂಟು ಶಸ್ತ್ರಚಿಕಿತ್ಸೆ, ಅಬ್ಲೇಷನ್ ಚಿಕಿತ್ಸೆ, ಗರ್ಭಾಶಯ ಸಮಸ್ಯೆಗೂ ಚಿಕಿತ್ಸೆ ಒದಗಿಸಲಾಗುತ್ತದೆ ಎಂದರು. ಹೊಸ ತಂತ್ರಜ್ಞಾನದ ಬಳಕೆ ಸಾರ್ವಜನಿಕರು ಮುಂದಾಗಿ ಚಿಕಿತ್ಸೆ ಪಡೆಯಬೇಕು ಎಂದರು. ಸಂಕೇತ್ ಕುಲಕರ್ಣಿ, ಸಿಕಂದ್ರಾಬಾದಲ್ಲಿರೋ ಯಶೋಧ ಹಾಸ್ಪಿಟಲಲ್ಲಿ ಇಂಟರ್ವೆನ್ಷನ್ ರೇಡಿಯಾಲಜಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ರೇಡಿಯಾಲಜಿಸ್ಟ್ ಏನು ಮಾಡ್ತಾರೆ, CT, MR, ಅಲ್ಟ್ರಾಸೌಂಡು ಆಗಾಗ ಸ್ಕ್ಯಾನ್ ಮಾಡಿ ಪೇಷಂಟ್ಸು ಈ ಅಡ್ವಾನ್ಸ್ ಟ್ರೀಟ್ಮೆಂಟನ್ನು ಕರೆಕ್ಟಾಗಿ ಬಂದು ತೊಗೊಂಡ್ರೆ ಅವರು ರಿಕವರಿ ಕೂಡ ಫಾಸ್ಟ್ ಆಗುತ್ತೆ. ಎಷ್ಟೊಂದು ಗೌರ್ಮೆಂಟ್ ಸ್ಕೀಮ್ಸ್ ಇದೆ ಕವರ್ ಮಾಡುತ್ತೆ. ಮಿನಿಮಮ್ ಕಾಸ್ಟ್ ಎಷ್ಟು ಸ್ಟಾರ್ಟ್ ಆಗ್ತದೆ? ಸ್ಟಾರ್ಟ್ ಅಂದರೆ ಡಿಸೀಸ್ ಸಿಕ್ಕಾಪಟ್ಟೆ ವೆರೈಟಿಯಲ್ಲಿ ಇರುತ್ತೆ. ಆದರೆ ಒಂದೇ ಡಿಸೀಸ್ ಎಷ್ಟೊಂದು ಸಿವಿಯರಿಟಿದಲ್ಲೂ ಇರುತ್ತೆ. ಓಕೆ, ಕೆಲವೊಂದು ನಾವು ಎಷ್ಟೊಂದು ಟ್ರೀಟ್ಮೆಂಟ್ 15,000ದಲ್ಲೂ ಮಾಡ್ತೀವಿ, ಕೆಲವೊಂದು ಎಷ್ಟೊಂದು ಲಕ್ಷದಲ್ಲೂ ಹೋಗುತ್ತೆ. ಸೊ ನಿಮಗೆ ಒಂದು ಐಡಿಯಾ ಕೊಡೋದು ಕಷ್ಟ ನನಗೆ. ಓಕೆ, ಅದೇ ಒಂದೇ ಡಿಸೀಸ್. ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ನರೇಶ್, ಕಿರಣ್ ಉಪಸ್ಥಿತರಿದ್ದರು. ಬಡವರು, ಶೋಷಿತರ ಪರವಾಗಿ ಯಾವುದೇ ಕಳಂಕವಿಲ್ಲದೆ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಪಡೆಯಲು ಮುಂದಾಗಿರುವ ಕಾಂಗ್ರೆಸ್ ಪಕ್ಷದ ನಡೆ ರಾಜ್ಯದ ಜನತೆ ಮಾಡಿದ ಅನ್ಯಾಯವಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ನ ಉಪಾಧ್ಯಕ್ಷ ಸಂಗಮೇಶ್ ಭಂಡಾರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸುತ್ತಿರುವ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಬಹುಮತದೊಂದಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲು ಕಾರಣವಾಗಿದ್ದಾರೆ. ಯಾವುದೇ ಕಾರಣಗಳಿಲ್ಲದೆ ಸಿಎಂ ಬದಲಾವಣೆಗೆ ಮುಂದಾಗಿರುವುದು ಖಂಡನೀಯ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬಾರದು. ಕಾಂಗ್ರೆಸ್ ಪಕ್ಷ ಸಿಎಂ ಸ್ಥಾನ ಬದಲಾವಣೆ ಮಾಡಿದ್ದಲ್ಲಿ ಮುಂದಿನ ಚುನಾವಣೆಯಲ್ಲಿ 2 ಅಂಕಿ ಸಹ ಕಾಂಗ್ರೆಸ್ ಪಡೆಯುವುದಿಲ್ಲ ಎಂದು ಎಚ್ಚರಿಸಿದರು. ಸಿದ್ದರಾಮಯ್ಯನವರ ನಾಯಕತ್ವ ರಾಜ್ಯಕ್ಕೆ ಅನಿವಾರ್ಯವಾಗಿದ್ದು, ಬದಲಾವಣೆಯಾದಲ್ಲಿ ಕಾಂಗ್ರೆಸ್ಗೆ ತಕ್ಕ ಶಾಸ್ತಿಯನ್ನು ಜನರು ನೀಡಲಿದ್ದಾರೆ ಎಂದರು. ಸನ್ಮಾನ್ಯ ಸಿದ್ದರಾಮಯ್ಯನವರು ಅಪರೂಪದ ಅಹಿಂದ ವರ್ಗಗಳ ಕಣ್ಮಣಿ. ಅವರು 8 ವರ್ಷಗಳ ಆಡಳಿತದಲ್ಲಿ ಶೋಷಿತರು, ಬಡವರು, ರೈತರು, ಕೃಷಿ ಕಾರ್ಮಿಕರ ಪರ ಹಲವಾರು ಯೋಜನೆಗಳನ್ನು ರೂಪಿಸಿದ ಅಪ್ರತಿಮ ನಾಯಕರು ಮತ್ತು ಯಾವುದೇ ತಪ್ಪು ಚುಕ್ಕೆ ಇಲ್ಲದೆ ಸರ್ವ ಜನಾಂಗದ ಆಶಾಕಿರಣವಾಗಿದ್ದ ಮುಖ್ಯಮಂತ್ರಿಯವರ ರಾಜೀನಾಮೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಪಡೆಯುತ್ತಿರುವುದು ದುರ್ದೈವದ ಸಂಗತಿ. ದಕ್ಷಿಣ ಭಾರತದ ಬಾಗಿಲು ಎಂದು ಕರೆಸಿಕೊಳ್ಳುವ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಉತ್ತಮ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯನವರಿಂದ ರಾಜೀನಾಮೆ ಪಡೆದರೆ ಕಾಂಗ್ರೆಸ್ ಪಕ್ಷವು ಮೂಲೆ ಗುಂಪಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸುತ್ತಿರುವ ಸಿದ್ದರಾಮಯ್ಯನವರ ರಾಜೀನಾಮೆ ಪಡೆದರೆ ಅಹಿಂದ ವರ್ಗಕ್ಕೆ ಮತ್ತು ವಿಶೇಷವಾಗಿ ಕುರುಬ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ. ಶ್ರೀ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಬಾರದು ಎಂದು ನಮ್ಮ ಕಲ್ಯಾಣ ಕರ್ನಾಟಕ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ನಿಂದ ಒತ್ತಾಯಿಸುತ್ತಿದ್ದೇವೆ. ಅವರು ಕೇವಲ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರು ಮತ್ತು ಬಡವರ ಬಂಧು, ದೀನದಲಿತರ ಪರ ಹಗಲಿರುಳು ಶ್ರಮಿಸಿದ ಶ್ರೀಮಂತ ನಾಯಕ. ಅಂತ ನಾಯಕನ ರಾಜೀನಾಮೆ ಪಡೆದರೆ ಕಾಂಗ್ರೆಸ್ ಪಕ್ಷ ಮುಂದಿನ ಚುನಾವಣೆಯಲ್ಲಿ 2 ಅಂಕಿ ದಾಟುವುದಿಲ್ಲ ಎಂಬುದನ್ನು ಮನಗಾಣಬೇಕು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡದೆ ಅಧಿಕಾರದಲ್ಲಿ ಮುಂದುವರಿಯಬೇಕೆಂದು ಒತ್ತಾಯಿಸುತ್ತಿದ್ದೇವೆ. ನಮ್ಮ ಆಗ್ರಹಗಳು: ಸ್ವಾತಂತ್ರ್ಯ ನಂತರ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದಾಖಲೆಯ ನಾಯಕನನ್ನು ರಾಜ್ಯ ಕಳೆದುಕೊಳ್ಳಬಾರದು. ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಸಿದ್ದರಾಮಯ್ಯನವರ ನಾಯಕತ್ವ ಅನಿವಾರ್ಯ. ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಅವರ ಸೇವೆಯನ್ನು ಮುಂದುವರಿಸಬೇಕೆಂದು ನಮ್ಮ ಕಲ್ಯಾಣ ಕರ್ನಾಟಕ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ನ ವತಿಯಿಂದ ಹಾಗೂ ಹಿಂದುಳಿದ ವರ್ಗಗಳು ಮತ್ತು ಎಲ್ಲ ಅಹಿಂದ ವರ್ಗಗಳ ಪರವಾಗಿ ನಾವು ಇವತ್ತು ಆಗ್ರಹಪಡಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಡಿ ಶ್ರೀನಿವಾಸ್, ವಿ ಜಗದೀಶ್, ವೆಂಕಟೇಶ್ ಇಡಪನೂರು, ಬಜಾರಪ್ಪ ಗೋನವಾರ, ವೆಂಕಟೇಶ್, ವಿರೂಪಾಕ್ಷಿ ಕೊರ್ವಿಹಾಳ, ರಮೇಶ್ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. Raichur, where dreams become direction. Dream, learn, Grow. lead, become. Join Vedanta for your better future. At Vedanta, we don't just teach, we prepare you to win.
Science or commerce, BBA, BCA or BCom, your journey starts here. JEE, NEET, CA foundations from expert faculty with proven results. District topper from last 7 years, consistent results, trusted by Raichur. Don't just study, build your future. At Vedanta, start strong, finish ahead. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26 × 27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯುಯಿನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ಒಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲಾ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ನೀಡಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಬೇಕು ಎಂದು ಆಗ್ರಹಿಸಿ ಚಲುವಾದಿ ಮಹಾಸಭಾ ಜಿಲ್ಲಾ ಸಮಿತಿಯಿಂದ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ಸರ್ಕಾರವು ದಲಿತ ಸಮುದಾಯದ ಆಶಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯ ರಾಜಕೀಯದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ದು, ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯ ತಂದುಕೊಟ್ಟಿದ್ದಾರೆ. ಇಂತಹ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಿದ್ದಲ್ಲಿ ಮುಂದೆ ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನು ಕಾಣಬಹುದಾಗಿದೆ ಎಂದರು.
ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ, ಗೃಹ ಸಚಿವರಾಗಿ, ಉನ್ನತ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೇರಿದಂತೆ ಹಲವು ಖಾತೆಗಳನ್ನು ನಿರ್ವಹಿಸಿರುವ ಅನುಭವ ಹೊಂದಿದ್ದಾರೆ. ಪಕ್ಷ ಸಂಘಟನೆ ಹಾಗೂ ಆಡಳಿತದಲ್ಲಿ ಅನುಭವ ಹೊಂದಿರುವ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷ ದಲಿತ ಸಮುದಾಯದ ನಿರೀಕ್ಷೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ದು, ಇದೀಗ ದಲಿತ ಮುಖ್ಯಮಂತ್ರಿ ಮಾಡುವ ಮೂಲಕ ಸಮುದಾಯದ ವಿಶ್ವಾಸಕ್ಕೆ ಗೌರವ ನೀಡಬೇಕು ಎಂದು ಒತ್ತಾಯಿಸಿದರು. ದಲಿತರ ಬರುವರ ದಾರಿ ಬಿಡಿ, ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡಲೇಬೇಕು. ದಲಿತರ ಬರುವರ ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ, ದಲಿತರ ಬರುವರ ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ. ಬೇಕೇ ಬೇಕು, ಬೇಕೇ ಬೇಕು, ದಲಿತ ಸಿಎಂ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಪರಮೇಶ್ವರ್ಗೆ ಸಿಎಂ ಸ್ಥಾನ ಕೊಡಲೇಬೇಕು, ಪರಮೇಶ್ವರ್ಗೆ ಸಿಎಂ ಸ್ಥಾನ ಕೊಡಲೇಬೇಕು. ಸ್ವತಂತ್ರ ಸಿಕ್ಕ 75 ವರ್ಷ ಮೇಲ್ಪಟ್ಟರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಮತಗಳನ್ನು ಮಾತ್ರ ಬೇಕು. ದಲಿತ ಸಿಎಂ ಕೇಳಿದ್ರೆ ಬೇಡ. ಇದು ಒಂದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಯಾಕಪ್ಪ ಅಂದರೆ 2010ರಿಂದ ಹಿಡಿದು 2018 ತನಕ ಸತತವಾಗಿ 2 ಬಾರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯಾಧ್ಯಕ್ಷರಾಗಿದ್ದರು. ಆಗಿನ ಸಂದರ್ಭದಲ್ಲಿ ಅವರ ಸಮಕ್ಷಮದಲ್ಲಿ ವಿಧಾನಸಭೆ ಚುನಾವಣೆ ನಡೀತದ 122 ಸೀಟ್ಗಳನ್ನು ತಂದಿರತಕ್ಕಂಥ ಕೀರ್ತಿ ಡಾಕ್ಟರ್ ಜಿ ಪರಮೇಶ್ವರ್ಗೆ ಹೊಂದಿರ್ತದೆ. ಅದೇ ರೀತಿಯಾಗಿ ಇಡೀ ರಾಜ್ಯ ತುಂಬ ಸಮಾಜವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ, ದಲಿತರ ಓಟು ಕೇವಲ ಕಾಂಗ್ರೆಸ್ಗೆ ಸೀಮಿತ ಆಗಬೇಕಂತ ಹಗಲಿರುಳು ಎಲ್ಲ ನಮ್ಮ ದಲಿತ ಪರವಾಗಿರ್ತಕ್ಕಂಥ ಸಂಘಟನೆಗಳು, ಸಮಾಜದವರು ಕಾಂಗ್ರೆಸ್ಗೆ ಮತ ಬೇಟಾಗಿದೆ. ಕೇವಲ ಮತವನ್ನು ಮಾತ್ರ ಪಡಿತಕ್ಕಂಥ ನಮ್ಮ ಸರ್ಕಾರಗಳು ದಲಿತ ಸಿಎಂ ಕೂಗು ಬಂದಾಗ ನಮ್ಮನ್ನು ಮಾಡೇಬೇಕು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ. ಪ್ರತಿಭಟನೆಯಲ್ಲಿ ಚಲುವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ, ಪ್ರಮುಖರಾದ ತಮ್ಮಣ್ಣ, ಎಂ ವಸಂತ್, ಮಾರುತಿ, ಶರಣಪ್ಪ, ವಿಜಯ್, ಪರಶುರಾಮ್, ಯಲ್ಲಪ್ಪ, ನರಸಿಂಹಲು, ಚಂದ್ರಶೇಖರ್, ಗಂಗಾಧರ, ಭೀಮೇಶ್, ಮಲ್ಲೇಶ್, ಮಲ್ಲಿಕಾರ್ಜುನ, ಲಿಂಗಪ್ಪ, ಆಂಜನೇಯ, ಉಮೇಶ್, ಹರೀಶ್ ಬಾಬು, ಈರಣ್ಣ, ವೀರೇಶ್, ಸಂತೋಷ್, ಯಲ್ಲಪ್ಪ ಸೇರಿ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಉದ್ದೇಶಪೂರ್ವಕವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಪಡೆದುಕೊಳ್ಳುತ್ತಿರುವುದನ್ನು ಖಂಡಿಸಿ ಹಿಂದುಳಿದ ವರ್ಗಗಳ ಒಕ್ಕೂಟ ಹಾಗೂ ಕರ್ನಾಟಕ ಪ್ರದೇಶ ಕುರುಬ ಸಂಘ ಜಿಲ್ಲಾ ಘಟಕದಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಪಕ್ಷ ಸಂಘಟನೆ ಮತ್ತು ಅಧಿಕಾರಾವಧಿಯಲ್ಲಿ ಉತ್ತಮ ಆಡಳಿತವನ್ನು ನೀಡುತ್ತಾ ಬಂದಿದ್ದಾರೆ. ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಇಡೀ ದೇಶಕ್ಕೆ ಮಾದರಿಯಾಗಿದ್ದಾರೆ. ಹಿಂದುಳಿದ ವರ್ಗಗಳ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ಎಲ್ಲಾ ಸಮುದಾಯಗಳಿಗೆ ನ್ಯಾಯಯುತವಾದ ಸೌಲಭ್ಯಗಳನ್ನು ನೀಡುತ್ತಾ ಬಂದಿದ್ದಾರೆ. ಆದರೆ ಇದೀಗ ಕಾಂಗ್ರೆಸ್ ಪಕ್ಷವು ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯ ಅವರಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಪಡೆದುಕೊಳ್ಳುತ್ತಿದ್ದು, ಇದು ಒಂದು ಸಮುದಾಯ ಮಾತ್ರವಲ್ಲದೆ ಇಡೀ ಹಿಂದುಳಿದ ಜನಾಂಗಕ್ಕೆ ಮಾಡುತ್ತಿರುವ ಅನ್ಯಾಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಸ್ಥಿರವಾಗಿ ಮತ್ತು ನಿರಂತರ ಅಸ್ತಿತ್ವದಲ್ಲಿರಲು ಸಿದ್ದರಾಮಯ್ಯವರ ಪಾತ್ರ ಅತ್ಯಂತ ಮುಖ್ಯವಾಗಿದ್ದು, ಕೂಡಲೇ ಸಿದ್ದರಾಮಯ್ಯ ಅವರನ್ನೇ ಮುಂದಿನ 2 ವರ್ಷಗಳ ಕಾಲ ಮುಖ್ಯಮಂತ್ರಿಯನ್ನಾಗಿ ನೋಡುವುದು ಇಡೀ ರಾಜ್ಯದ ಜನರ ಆಶಯವಾಗಿದೆ ಎಂದರು. ನಮ್ಮ ಹೋರಾಟ ಮುಂದರಬೇಕು, 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 ಮುಂದರಬೇಕು. ಕುರುಬರ ಸಮಾಜಕ್ಕೆ ಅನ್ಯಾಯ ಆಗಲಿ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ, ನಾಯಕ ಸಿದ್ದರಾಮಯ್ಯ ಸಾಹೇಬರಿಗೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ
ಮುಂದುವರಿಬೇಕು ಮುಂದುವರಿಬೇಕು ಅಹಿಂದ ನಾಯಕ ಸಿದ್ದರಾಮಯ್ಯನವರಿಗೆ ಅಹಿಂದ ನಾಯಕ ಸಿದ್ದರಾಮಯ್ಯನವರಿಗೆ ವರ್ಗದ ನಾಯಕ ಸಿದ್ದರಾಮಯ್ಯನವರಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ. ಪ್ರತಿಭಟನೆ ನಂತರ ವೃತ್ತದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಸಂವಿಧಾನ ಹಾಗೂ ಸಿದ್ದರಾಮಯ್ಯ ಪರ ಘೋಷಣೆಗಳನ್ನು ಕೂಗಿದರು. ಸಿದ್ದರಾಮಯ್ಯ 5 ವರ್ಷ ಮುಂದುವರಿಸಬೇಕು ಮುಂದುವರಿಸಬೇಕು ಸಿದ್ದರಾಮಯ್ಯ 5 ವರ್ಷ ಮುಂದುವರಿಸಬೇಕು ಸಿದ್ದರಾಮಯ್ಯ ಸಾಬ್ರಿಗೆ ಸಿದ್ದರಾಮಯ್ಯ ಸಾಬ್ರಿಗೆ ಐದ ನಾಯಕ ಸಿದ್ದರಾಮಯ್ಯ ಸಾಬ್ರಿಗೆ ಜನಪರ ಆಡಳಿತ ನೀಡುವ ಸಿದ್ದರಾಮಯ್ಯ ಸಾಬ್ರಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಕರ್ನಾಟಕದಲ್ಲಿ ಸರ್ಕಾರ ಬರೋದಕ್ಕೆ ಕಾರಣಭೂತರಾದಂತ ಸಿದ್ದರಾಮಯ್ಯ ಸಾಹೇಬರಿಗೆ ಹನುಮಂತ ಸಮಾಜದ ಹುಲಿಗೆ ಹೈಕಮಾಂಡ್ ವಿರುದ್ಧ ರಾಹುಲ್ ಗಾಂಧಿ ಅವರಿಗೆ ಪ್ರತಿಭಟನೆಯಲ್ಲಿ ಪ್ರಮುಖರಾದ ಕೊಂಡಪ್ಪ, ಬಸವಂತಪ್ಪ, ನಾಗೇಂದ್ರಪ್ಪ ಮಠಮಾರಿ, ಈಶಪ್ಪ, ಹನುಮಂತಪ್ಪ ಜಾಲಿಬೆಂಚಿ, ಸಂಗಮೇಶ್ ಭಂಡಾರಿ, ನಾಗರಾಜ್, ಜಯರಾಜ್, ಶ್ರೀನಿವಾಸ್, ಬಾಬು, ಶಂಕರ್, ರಾಮನ್ಗೌಡ, ರಂಜಿತ್, ರಂಗಾರೆಡ್ಡಿ, ಶೇಖರ್ ವಾರದ್, ನರಸಿಂಹಲು, ಮಲ್ಲಿಕಾರ್ಜುನ ಜಕ್ಕಲದಿನ್ನಿ, ಮಲ್ಲಿಕಾರ್ಜುನ ಏಗನೂರು, ಯಂಕನಗೌಡ ಸೇರಿದಂತೆ ಅನೇಕರಿದ್ದರು. ನಗರದ ಕರ್ನಾಟಕ ಸಂಘದ ಬಳಿ ಮನೆಯೊಂದು ಬೀಗ ಮುರಿದು ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿರುವ ಘಟನೆ ಜರುಗಿದೆ. ನರಸಿಂಹಮೂರ್ತಿ ಎಂಬುವವರ ಮಗಳು ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಿದ್ದಾಗ ಮನೆಯಲ್ಲಿ ಯಾರು ಇಲ್ಲದೆ ಇರುವುದನ್ನು ಕಂಡು ಕಳ್ಳತನ ಮಾಡಲಾಗಿದೆ. ಮನೆಯ ಅಲಮಾರಿಯಲ್ಲಿದ್ದ 21 ತೊಲೆ ಚಿನ್ನಾಭರಣ ಸೇರಿ ಸರಿಸುಮಾರು 2 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಆಭರಣ ಕಳ್ಳತನವಾಗಿದೆ. ಬೆಂಗಳೂರಿನಿಂದ ಗುರುವಾರ ಮುಂಜಾನೆ ಮನೆಗೆ ಬಂದಾಗ ಮನೆಯಲ್ಲಿ ಅಲಮಾರಿ ಚಿಲ್ಲಾಪಿಲ್ಲಿಯಾಗಿರುವುದು ಕಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಶ್ವಾನದಳ ಬೆರಳಚ್ಚು ತಜ್ಞರ ತಂಡದೊಂದಿಗೆ ತನಿಖೆ ಪ್ರಾರಂಭಿಸಿದ್ದಾರೆ. ಇನ್ನೂ ಖಚಿತವಾಗಿ ಎಷ್ಟು ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿದೆ ಎಂದು ತಿಳಿದು ಬಂದಿಲ್ಲ. ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹರೀಶ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಏನಪ್ಪ ಸಾಕು ಒಂದೇ ನಿಮಿಷ ಸಾಕು ಆಯ್ತು ಸಾಕು ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ 4 ದಿನ
ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶುಗಿರಿ ಮಾಹಿತಿ ನೀಡಿ, ಮನೆಯಲ್ಲಿ ಯಾರೂ ಇಲ್ಲದೇ ಇದ್ದಾಗ ಮನೆ ಹಿಂಬದಿಯ ಬಾಗಿಲು ಮುರಿದು ಕಳ್ಳತನ ನಡೆದಿದೆ. ಎಷ್ಟು ಮೌಲ್ಯದ ಕಳ್ಳತನವಾಗಿದೆ ಎಂದು ತಿಳಿದು ಬಂದಿಲ್ಲ. ತನಿಖೆ ಪ್ರಾರಂಭವಾಗಿದೆ. ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುವುದಾಗಿ ಹೇಳಿದರು. ಮನೆ ಮಾಲೀಕ ನರಸಿಂಹಮೂರ್ತಿ ಘಟನೆಯಿಂದ ಆತಂಕಗೊಂಡಿದ್ದು, ಚಿನ್ನಾಭರಣ ಎಷ್ಟು ಕಳೆದು ಹೋಗಿದೆ ಎಂದು ಸ್ಪಷ್ಟವಾಗಿ ಹೇಳಿಲ್ಲವಾದರೂ ಭಾರಿ ಮೊತ್ತದ ಚಿನ್ನಾಭರಣ, ಬೆಳ್ಳಿ ಕಳ್ಳತನವಾಗಿರುವ ಮಾಹಿತಿ ನೀಡಿದ್ದಾರೆ. ಘಟನೆಯಿಂದ ಬಡಾವಣೆ ಜನರಲ್ಲಿ ಆತಂಕ ಮೂಡಿಸಿದೆ. ಸ್ಯಾಟರ್ಡೇ ಸಾಯಂಕಾಲ ಈ ಮನೆ ಓನರ್ ನರಸಿಂಹಮೂರ್ತಿ ಅವರು ಅವ್ರ ಮಗಳದ್ದು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಬೆಂಗಳೂರಿಗೆ ಹೋಗಿರ್ತಾರೆ. ಸೊ ಇವತ್ತು ವಾಪಸ್ ಬಂದಿದ್ದಾರೆ, ಆಲ್ಮೋಸ್ಟ್ 5 days ಆದಮೇಲೆ. ಸೊ ಅದರಲ್ಲಿ ಒಂದು ಹೌಸ್ ಬ್ರೇಕಿಂಗ್ ಥೆಫ್ಟ್ ಆಗಿದೆ ಅಂತ ಇವಾಗ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಬಂದಿತ್ತು. ನಾವು ಬಂದು ನೋಡಿದ್ವಿ. ಇವರು ಇಲ್ಲೇ ಮೆಡಿಕಲ್ ಶಾಪ್ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಇವ್ರ ಮನೆಯಲ್ಲಿ ನಿನ್ನೆ ರಾತ್ರಿ ಬೆಳಗ್ಗೆ ಬಂದಿದ್ದಾರೆ. ಸೊ ಅದನ್ನು ನಾವು ಚೆಕ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಾವು ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ಸ್ನ ಕಳಿಸ್ಕೊಟ್ಟಿದ್ದೀವಿ. ಆ್ಯಂಡ್ ಕೆಲವು ಫಿಂಗರ್ ಪ್ರಿಂಟ್, ಡಾಗ್ ಸ್ಕ್ವಾಡ್, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಲ್ಲ ಬಂದು ಹೋಗಿದ್ದಾರೆ. ನಾವು ಇನ್ವೆಸ್ಟಿಗೇಷನ್ ಟೀಮ್ಸ್ ಕಾಲ್ ಮಾಡಿಬಿಟ್ಟು ಅದನ್ನು ಡಿರೆಕ್ಟ್ ಮಾಡಿಸ್ತೀವಿ. ಅಂದಾಜು ಅಮೌಂಟ್ ಎಷ್ಟಾಗಿತ್ತು ಸರ್? ಇನ್ನು ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ. ಕಂಪ್ಲೇಂಟ್ ಕೊಟ್ಟ ಮೇಲೆ ನಮಗೆ ನರಸಿಂಹಮೂರ್ತಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರದ್ಧಾ ಭಕ್ತಿಯಿಂದ ಬಕ್ರೀದ್ ಆಚರಣೆ, ಸಾಮೂಹಿಕ ಪ್ರಾರ್ಥನೆ, ಶುಭಾಶಯ ವಿನಿಮಯ. ಭೂ ಒಡೆತನ ಯೋಜನೆಯಡಿ ಭೂಮಿ ಕೊಡಿಸುವುದಾಗಿ 22 ಲಕ್ಷ ರೂಪಾಯಿ ವಂಚನೆ, ನರಸಿಂಹ ಭಂಡಾರಿ ವಿರುದ್ಧ ಕ್ರಮಕ್ಕೆ ಹೊನ್ನಯ್ಯ ಕಟ್ಟಿಮನಿ ಒತ್ತಾಯ. ಹೈದರಾಬಾದ್ ಯಶೋಧ ಆಸ್ಪತ್ರೆಯಲ್ಲಿ ಇಂಟರ್ವೆನ್ಷನ್ ರೇಡಿಯಾಲಜಿ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ ಇಲ್ಲದೆ ಗುಣಮುಖ, ಡಾಕ್ಟರ್ ಸಂಕೇತ್ ಕುಲಕರ್ಣಿ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ಕಾಂಗ್ರೆಸ್ಗೆ ತಕ್ಕ ಪಾಠ, ಸಂಗಮೇಶ್ ಭಂಡಾರಿ. ಡಾಕ್ಟರ್ ಪರಮೇಶ್ವರ್ ಇವರಿಗೆ ಸಿಎಂ ಸ್ಥಾನ ನೀಡಲು ಆಗ್ರಹಿಸಿ ಛಲವಾದಿ ಮಹಾಸಭಾ ಪ್ರತಿಭಟನೆ. ಸಿದ್ದರಾಮಯ್ಯನವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸುವುದನ್ನು ವಿರೋಧಿಸಿ ಹಿಂದುಳಿದ ಒಕ್ಕೂಟದಿಂದ ಪ್ರತಿಭಟನಾ ಧರಣಿ. ಮತ್ತು ನಗರದ ಕರ್ನಾಟಕ ಸಂಘದ ಬಳಿ ಮನೆ ಬಾಗಿಲು ಮುರಿದು ಕೋಟ್ಯಾಂತರ ಚಿನ್ನಾಭರಣ ಕಳುವು, ಪೊಲೀಸರಿಂದ ತನಿಖೆ, ಎಸ್ಪಿ ಅರುಣಾಂಶುಗಿರಿ ಭೇಟಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.